ಸರ್ ಅಳು ಬರುತ್ತೆ ಸರ್. ನನ್ನ ಮಕ್ಕಳು ಅವರು ನಮ್ಮ ಸ್ಟೂಡೆಂಟ್ಗಳೆಲ್ಲ ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಿದ್ದೀನಿ. ಕಾಯ ವಾಚ ಮನಸ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಸರ್ ಮಕ್ಕಳಿಗೆ. ನನ್ನ ಮಕ್ಕಳು ಅಷ್ಟೇ. ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀರಿ ನೀವು? ಎಷ್ಟು ವರ್ಷ ಮಾಡಿದ್ದೀರಿ? ನಾನು ಕಂದವಾರ 31 ವರ್ಷ ಇಲ್ಲೇ ವರ್ಕ್ ಮಾಡಿದ್ದೆ. ಅಪಾಯಿಂಟು ಇಲ್ಲೇ, ರಿಟೈರ್ಡು ಇಲ್ಲೇ. ನೀವು ಪಾಠ ಹೇಳ್ಕೊಟ್ಟಂತ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಗಳಲ್ಲಿದ್ದಾರೆ. ಹೌದು. ಬಂದು ನಿಮಗೆ ಬೀಳ್ಕೊಡುಗೆ ಕೊಡ್ತಿದ್ರು, ಏನ್ ಹೇಳ್ತೀರಿ ಅವ್ರಿಗೆ? ನನಗೆ ಹೆಮ್ಮೆ, ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ಖುಷಿ ಆಗ್ತಾ ಇದೆ ನನಗೆ ಅಂತ. ನನ್ನ ಮಕ್ಕಳು ಅಷ್ಟು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ನನಗೆ ಖುಷಿ ಆಗ್ತಾ ಇದೆ. ಲಾಯರ್ಗಳಾಗಿದ್ದಾರೆ, ಟೀಚರ್ಗಳಾಗಿದ್ದಾರೆ, ಲೆಕ್ಚರರ್ಗಳಾಗಿದ್ದಾರೆ, ಒಳ್ಳೆ ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, PC-ಗಳಾಗಿದ್ದಾರೆ, ಇನ್ನೂ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ನಮ್ಮ ಸಮಾಜ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಅತ್ಯುನ್ನತವಾಗಿರುತ್ತೆ. ಹೌದು ಸರ್. ಆ ರೀತಿಯಲ್ಲಿ ನಿಮ್ಮ ಒಂದು ಸರ್ವಿಸ್ ಅಲ್ಲಿ ನಿಮ್ಮ ಸಮಾಜವನ್ನು ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿರುವಂತ ಹೆಮ್ಮೆ ಯಾವ ರೀತಿ ಹೇಳ್ಕೊಡ್ತೀವಿ? ಬದಲಾವಣೆ ಮಾಡಿದ್ವಿ ಸರ್. ನಾವು ಎಲ್ಲ ಮಕ್ಕಳನ್ನು ನಾವು ಬದಲಾವಣೆ ಮಾಡಿದ್ದೀವಿ. ಎಲ್ಲ ತುಂಡ್ರು ಇರ್ತಾರೆ, ಚೂಟಿ ಇರ್ತಾರೆ, 5 ಬೆರಳಿದ್ದಂಗೆ ಮಕ್ಕಳ ಮನಸ್ಸು 5 ಬೆರಳಿದ್ದಂಗೆ. ಆ ಒಂದು ಏರುಪೇರು ಇರ್ತಾ ಅಂತ ಮಕ್ಕಳನ್ನೆಲ್ಲ ನಾವು ಒಂದುಗೂಡಿಸಿ ಒಳ್ಳೆ ದಡಕ್ಕೆ ಸೇರಿಸಿದ್ವಿ ಸರ್ ನಾವು. ನಿಮ್ಮ ಒಂದು ವರ್ಷಗಳ ನಿಮ್ಮ ಸೇವಾವಧಿ ಯಾವ ರೀತಿ ಅನ್ಸುತ್ತೆ ಮೇಡಮ್ ಈ ಶಾಲೆಯಲ್ಲಿ? ನನಗೆ ಖುಷಿ ತಂದು ಕೊಟ್ಟಿದೆ ಸರ್. ನನ್ನ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇದ್ರು. ನಾನು ಚೆನ್ನಾಗಿ ಅವ್ರಿಗೂ ಪಾಠ ಮಾಡಿದ್ದೀನಿ. ಅವ್ರ ನೋವುಗಳನ್ನು ನಾನು ತಿದ್ದು ಯಾವ ಥರ, ಏನು ಮನೆ ವಾತಾವರಣ ಹೆಂಗೆ, ಇಲ್ಲಿನ ವಾತಾವರಣ ಹೆಂಗೆ, ಯಾವ ಥರ ತಿದ್ದುಕೊಂಡು ಯಾವ ಥರ ಮುಂದುವರಿತಾರೆ ಅವೆಲ್ಲ ತಿದ್ದಿದ್ದೀನಿ ಸರ್. ನನ್ನ ಹಳೆ 30 ವರ್ಷದ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಇನ್ನೂ ಹಲವಾರು ಅವರು ಬರ್ತಾ ಇದ್ದಾರೆ. ನಿಮ್ಮ ಶಿಕ್ಷಕ ಅನುಭವದಲ್ಲಿ ನಿಮ್ಮ ಒಂದು ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಯಾರು ನೆನೆಸ್ಕೊಂತೀರಿ? ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಹರೀಶ್, ಸುಧಾಕರ್, ಗಂಗಾಧರ್, ಇನ್ನು ಕೆಲವರು ನಿತಿನ್, ಕೆಲವರೆಲ್ಲ ಇದ್ದಾರೆ. ರವಿ, ಬಾಲಕೃಷ್ಣ, ಇನ್ನು ಅಚ್ಚುಮೆಚ್ಚಿನ ಅವರು ವಿದ್ಯಾರ್ಥಿಗಳು. ಇನ್ನು ಕೆಲವರು ಎಲ್ಲೋ ಆ ಕಡೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈ ಶಾಲೆಯಲ್ಲಾದಂತಹ ಕಹಿ ಮತ್ತು ಸಿಹಿ ಘಟನೆಯನ್ನ ನೆನೆಸ್ಕೋಬೇಕಾದ್ರೆ ಯಾವ ಒಂದು ಘಟನೆಗಳು ನಿಮ್ಮ ಕಣ್ಣು ಮುಂದೆ ಬರುತ್ತೆ ಈ ಸಂದರ್ಭದಲ್ಲಿ? ಕಹಿ ಘಟನೆಗಳು ಕೆಲವು ಆಗಿದೆ. ಅದು ಹೆಂಗೋ ಅನುಸರಿಸ್ಕೊಂಡು ಹೆಂಗೋ ಹೋಗಿದ್ವಿ. ಕೆಲವು ನಡೆಯುತ್ತೆ. ಶಾಲೆ ಅಂದಮೇಲೆ ಕೆಲವು ಸಿಹಿನೂ ಇರುತ್ತೆ, ಕಹಿ ಇರುತ್ತೆ. ಅದನ್ನ ಹೊಂದಾಣಿಕೆಯಿಂದ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಹೋಗಿದ್ದೀವಿ ಸರ್. ಪರ್ಲ್ ಮತ್ತೆ ದೂರ ಶಿಕ್ಷಣ ಸಂಸ್ಥೆಯ ಒಂದು ಅಧ್ಯಕ್ಷರು ಕೂಡ ತಾವಾಗಿದ್ದೀರಿ. ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ದೇವರು ಆಶೀರ್ವಾದ. ಅದು ಚೆನ್ನಾಗಿ ಮುಂದೆ ಬೆಳ್ಕೊಂಡು ಒಳ್ಳೆ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಸರ್. ರಿಟೈರ್ಡ್ ಗೆಜೆಟೆಡ್ ಮ್ಯಾನೇಜರ್ ಆಫ್ ಹೈಯರ್ ಎಜುಕೇಷನ್ ನರಸಿಂಹಯ್ಯ ಅಂತ. ನಮ್ಮ ಪತ್ನಿಯವರು ಸುಮಾರು 31 ವರ್ಷ ಸತತವಾಗಿ ಇದೇ ಶಾಲೆಯಲ್ಲಿ ಸೇವೆ ಮಾಡಿದ್ದಾರೆ. ಅವರ ದಿನಾಂಕ ಬಂದು 23/2/1996ರಿಂದ 31/3/2026ರವರೆಗೆ ಸತತವಾಗಿ 31 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳಿಗೆಲ್ಲನೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಕೇಳಿಬಂತು. ಆದರೆ ಅವ್ರು ಹೇಳ್ತಾರೆ, ಇವನ್ನು BO ಅವ್ರನ್ನ ನಾವು ಆಹ್ವಾನಿಸೋಕೆ ಹೋಗಿದ್ವಿ. ಅವ್ರ ಎದುರುಗಡೆನೇ ಹೇಳಿದ್ರು, ಮೇಡಮ್ ನಾನು ಕಾಯ ವಾಚ ಮನಸ್ಸ ನಾನು ಮಕ್ಕಳಿಗೆ ಪಾಠ ಮಾಡಿದ್ದೀನಿ ಅಂತ ಹತ್ಕೊಬಿಟ್ರಲ್ಲಿ ಎದುರುಗಡೆ. ಅಲ್ಲಿಗೆ ಆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಅವರ ಒಂದು ನೋವು ಗೊತ್ತಾಗುತ್ತೆ. ಅದರಿಂದ ಅವರಿಗೆ ಮುಂದಿನ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತ ಹಾರೈಸ್ತಾ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೀನಿ ಸರ್. ಈಗ ವಿದ್ಯಾರ್ಥಿ ಬೋಧನೆ ಮಾಡ್ತಕ್ಕಂಥ ಕೆಲಸ ಅಂದರೆ ಇವಾಗ ಹೇಳಿದ್ರವರು ತುಂಟುಡುಗರು ಇರ್ತಾರೆ, ಒಳ್ಳೆ ವಿದ್ಯಾರ್ಥಿಗಳಿರ್ತಾರೆ. ಅವ್ರನ್ನ ಎಲ್ಲ ಸಮಗೂರಿಸ್ಕೊಂಡು ನಾನು ಎಲ್ರಿಗೂ ಒಂದೇ ಥರ ಪಾಠ ಪ್ರವಚನಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಹೆಸರು ನಾನು ಪದ್ಮಾ ಅವರ ಮಗಳು, ದೊಡ್ಡ ಮಗಳು. ಟೀಚರ್ ಜಾಬ್ ಅನ್ನೋದು ಈ ಸೊಸೈಟಿಯಲ್ಲಿ ತುಂಬ ರೋಲ್ನ ಪ್ಲೇ ಮಾಡುತ್ತೆ. ಬಿಕಾಸ್ ಟೀಚರ್ ರೋಲ್ ಈಸ್ that is a very good golden opportunity to build the each and every student. Teachers are the backbone of each and every student. Every student life begins within the 4 walls of the classroom. That's why teacher role is very important. Teacher is not only the teacher,
she is a facilitator, guider, and then a motivator. All the activities play only within the teacher only. ಸೊ ಟೀಚರ್ ಜಾಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಒಂದು ಫೀಲ್ಡ್ಗಿನ್ನ ಟೀಚರ್ ಜಾಬೇ ಇಂಪಾರ್ಟೆಂಟ್. ಯಾಕಂದ್ರೆ ಎಂಥ ಆಫೀಸರ್ಸೇ ಆಗಲಿ ಅವ್ರನ್ನ ಬಿಲ್ಡ್ ಮಾಡೋದು ಫಸ್ಟ್ ಟೀಚರ್ಸೇ. ಟೀಚರ್ಸ್ ಪ್ಲೇ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ನಮ್ಮ ಅಮ್ಮ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹೆಂಗೆ ಅಂತಂದ್ರೆ ನಮ್ಮನೆಯಲ್ಲೇ ಒಬ್ಬ ಟೀಚರ್ ಇದ್ದಾರೆ ಅನ್ನೋದು ನಮಗೆ ತುಂಬಾ ಗ್ರೇಟ್. ನಮಗೆಲ್ಲ ಒಳ್ಳೆ ಎಜುಕೇಶನ್ ಕೊಡ್ಸಿದ್ದಾರೆ, ಮಕ್ಕಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಇದು ಬೆಳೆಸಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನ ಹೀಗೆ ಇರ್ಲಿ ಅಂತ ಹೇಳ್ತಾ, ಮೇಡಮ್ ಈಗ ನಿಮ್ ತಾಯಿಯನ್ನ ಸ್ಥಾನದಲ್ಲಿ ಎರಡು ನೋಡಿದೀವಿ. ಸ್ಥಾನದಲ್ಲಿ ಯಾವ ಒಂದು ಸ್ಥಾನ ನಿಮ್ಗೆ ಅತಿ ಹೆಚ್ಚು? ಶಿಕ್ಷಕ ಸ್ಥಾನ. ಮನೆಗೆ ಬಂದ್ರು ಅಯ್ಯೋ ನಮ್ಮ ಮಕ್ಳು ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ ಫೋನ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ಗೆ. ಅಯ್ಯೋ ಮಕ್ಳು ಏನ್ ಮಾಡ್ತಾ ಇದಾರೋ, ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ. ಆವಾಗ ನನ್ಗೆ ಅವರಲ್ಲಿರುವಂತ ಒಂದು ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು. ಮನೆಗೆ ಬಂದ್ರು ಯಾಕದ ಇದು ಸ್ಟೂಡೆಂಟ್ಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಅವರು ಸ್ಟೂಡೆಂಟ್ಸ್ ಅಷ್ಟಾಗಿ ಇಡ್ಸ್ಕೊಂಡಿದ್ದಾರೆ. Because she is a very good molder, she is a very good facilitator, she is a very good motivator to all the students. That is only the important. ಅವರ ಒಂದು ನಿವೃತ್ತಿ ಜೀವನ ಇನ್ನೂ ಸುಗಮವಾಗಿರ್ಲಿ ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಅವರ ನಿವೃತ್ತಿ ಜೀವನ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಅವರ ಒಂದು ಮಾರ್ಗದರ್ಶನ, ಅವರ ಬ್ಲೆಸ್ಸಿಂಗ್ಸ್ ಹೀಗೆ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ, ಪರ್ಲ್ ದೂರ ಶಿಕ್ಷಣ ಸಂಸ್ಥೆಯ ಒಂದು ಸಹಕಾರ ಯಾವ ರೀತಿ ಇತ್ತು? ಚೆನ್ನಾಗಿತ್ತು. ಸಹಕಾರ ಯಾವ ರೀತಿ ಇತ್ತು ಅಂದ್ರೆ, ಇವಾಗ ನಮ್ಮ ಬ್ರದರೇ ಅದಕ್ಕೆ ಮೇನ್. ನಮ್ಮ ಬ್ರದರ್ಗೆ ಅವರೆಲ್ಲ ರಜನೀಶ್ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಫೆಸಿಲಿಟೇಟ್ ಮಾಡ್ತಾ ಇದ್ರು, ಚೆನ್ನಾಗಿ ಗೈಡ್ ಮಾಡ್ತಾ ಇದ್ರು. ಅವರು ಡಿಸ್ಟೆನ್ಸ್ ಎಜುಕೇಶನ್ ನಡೆಸ್ತಾ ಇದ್ದಾರೆ. ನಮ್ಮ ಬ್ರದರ್ ಚೆನ್ನಾಗಿ ಫೆಸಿಲಿಟೇಟ್ ಮಾಡ್ತಾ ಇದ್ರು ಎಲ್ಲರಿಗೂ ಸ್ಟೂಡೆಂಟ್ಸ್ಗೆ. ಒಳ್ಳೆ ಎಜುಕೇಶನ್ ಕೊಡೋದ್ರಲ್ಲಿ, ಅವರು ಎಕ್ಸಾಮ್ ಕಟ್ಸೋದ್ರಲ್ಲಿ, ಅವ್ರು ಪಾಸ್ ಆಗೋದ್ರಲ್ಲಿ. ಯಾಕೆಂದ್ರೆ ಕೆಲವರೆಲ್ಲ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿರ್ತಾರೆ, ಎಜುಕೇಶನ್ ಕಂಟಿನ್ಯೂ ಆಗದಿರಾ. ಕೆಲವರು ಮದುವೆಗಳಾಗಿ ಉಳ್ಕೊಂಡಿರ್ತಾರೆ. ಅಂತವ್ರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಎಜುಕೇಶನ್ ಅನ್ನೋರಿಗೆ ಅಂತ ಇದಕ್ಕೆಲ್ಲ ಮಾರ್ಗದರ್ಶನ ನೀಡೋದು ನಮ್ಮ ತಾಯಿಯವರೇ. ಹಾಗಾಗಿ ನಮ್ಮ ತಾಯಿಯವ್ರನ್ನ ನಾನು ನೆನ್ಸ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಇವಾಗ್ಲೂ. ಇನ್ನೊಂದು ಏನಪ್ಪಾ ಅಂದ್ರೆ, ಈ ಒಂದು ಫಂಕ್ಷನ್ ಮೇನ್, ಈ ಫಂಕ್ಷನ್ ಆಗ್ಬೇಕಂದ್ರೆ ಓಲ್ಡ್ ಸ್ಟೂಡೆಂಟ್ಸೇ ಮೇನ್ ಕಾರಣ. ಆ ಓಲ್ಡ್ ಸ್ಟೂಡೆಂಟ್ಸ್ ಮನ್ಸರಿ ನೆಕ್ಸ್ಟ್ ಇವರು ನೆಲೆಯೂರಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಓಲ್ಡ್ ಸ್ಟೂಡೆಂಟ್ಸ್. ನಾವು ಈ ಶಾಲೆಯಲ್ಲಿ 2007 and 2018 ಸಾಲಿನಲ್ಲಿ ವಿದ್ಯಾರ್ಥಿಗಳಾಗಿದ್ವಿ. ಶ್ರೀಮತಿ ಪದ್ಮಾ ಶಿಕ್ಷಕರು ತುಂಬ ಸಹಾಯ ಮತ್ತು ತುಂಬ ಒಳ್ಳೆ ಗುಡ್ ಎಜುಕೇಷನ್ ನೀಡುತ್ತಿರುವ ಶಿಕ್ಷಕರಾಗಿದ್ದರು. ಅವರು ಯಾವುದೇ ಮಗು ಆಗಲಿ ಶಾಲೆಗೆ ಬರಲ್ಲ ಅಂತ ಹಠ ಮಾಡಿದರೆ ಮನೆಗೆ ಬಂದು ಸ್ವತಃ ಅವರೇ ಪೇರೆಂಟ್ಸ್ನ ಮನವೊಲಿಸಿ ಶಾಲೆಗೆ ಕರ್ಕೊಂಡು ಬಂದು ಎಷ್ಟೇ ಗಲಾಟೆ ಮಾಡಲಿ, ಎಷ್ಟೇ ಇದು ಮಾಡಲಿ, ಎಷ್ಟೇ ಕಾಟ ಕೊಡಲಿ, ಏನೇ ಆದ್ರೂ ಸಹಿಸಿಕೊಂಡು ಸರ್ಕಾರಿ ವೃತ್ತಿನ ತುಂಬ ಪ್ರಾಮಾಣಿಕತೆಯಿಂದ ಈ ಶಾಲೆಯಲ್ಲಿ ನಡೆಸಿ ಸುಮಾರು ಸುದೀರ್ಘ 30 ವರ್ಷಗಳ ಸರ್ವಿಸನ್ನು ಇಲ್ಲಿ ಮುಗಿಸಿ ಇವತ್ತು ಈ ಶುಭ ದಿನ ಅವರು ತಮ್ಮ ಸೇವಾ ನಿವೃತ್ತಿ ಆಗ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನಾನು ಈಗ ನ್ಯಾಯಾಂಗ ಇಲಾಖೆಯಲ್ಲಿ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಆಗಿ ನಾನೇ ಹೇಳಬೇಕು, ಶಾಲೆಗೆ ಬರಲ್ಲ ಅಂತ ಇದ್ರೆ ಬಂದು ಸ್ವತಃ ನಮ್ಮ ತಂದೆ ತಾಯಿನ ಮನವೊಲಿಸ್ಬಿಟ್ಟು ನನ್ನ ಕಾಟ ಎಲ್ಲ ತಡ್ಕೊಂಡು ಅವರು ನನ್ನ ಇವತ್ತು ಈ ಲೆವೆಲ್ಗೆ ಅವರು ನಮ್ಮನ್ನು ತಗೊಂಡೋಗಿದ್ದಾರೆ ಅಂದರೆ ದೇವ್ರಿಗಿಂತ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಆಗಿದೆ. ಈಗ ವಿದ್ಯಾರ್ಥಿಗಳೆಲ್ಲ ಅವರು ಕೂಡ ಎಮೋಷನಲ್ ಭಾವುಕರ ಕಣ್ಣೀರು ಹಾಕುವಂತ. ಏನ್ ಅನ್ಸುತ್ತೆ ಅದೆಲ್ಲ? ಯಾರೇ ಶಿಕ್ಷಕರಾದ್ರೂ ಸುದೀರ್ಘವಾಗಿ 30 ವರ್ಷಗಳ ಕಾಲ ಇಲ್ಲಿ ಎಷ್ಟೋ ಜನ ನನ್ನಂತ ಎಷ್ಟೋ ಮಕ್ಕಳನ್ನ ಬೆಳೆಸಿರ್ತಾರೆ. ಇಷ್ಟು ಶಿಕ್ಷಕ ವೃತ್ತಿ ಅನ್ನೋದೇ ಒಂಥರ ತುಂಬಾ ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕಿಗೆ ಮಧ್ಯೆ ಇರೋ ಒಂದು ಒಳ್ಳೆ ಬಾಂಡಿಂಗ್ ಅದು. ಅದನ್ನ ಯಾರನ್ನಾದ್ರೂ ಆಗ್ಲಿ ಬಿಟ್ಟು ಹೋಗ್ಬೇಕು ಅಂದ್ರೆ ನಿವೃತ್ತಿಯಿಂದ ತುಂಬಾ ಭಾವುಕರಾಗಿದ್ದಾರೆ. ಅದೇ ತರ ಅವರೂ ತುಂಬಾ ಭಾವುಕರಾಗಿದ್ದಾರೆ. ಅದೇ ತರ ಈ ಊರವರು ಅವ್ರನ್ನ ಅಷ್ಟೇ ಚೆನ್ನಾಗಿ 30 ವರ್ಷಗಳಿಂದ ನಡೆಸ್ಕೊಂಡಿದ್ದಾರೆ. ಈ ಊರಿಗೂ ಅವ್ರಿಗೂ ಋಣ ಇರುತ್ತೆ, ಅವರಿಂದ ಈ ಊರಿಗೂ ಋಣ ಇರುತ್ತೆ. ನನ್ನಂತ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅವರು ಬೆಳೆಸಿದ್ದಾರೆ. ಇವತ್ತು ತರ ಲೆವೆಲ್ ಅಲ್ಲಿ ತರ ವೃತ್ತಿಗಳಲ್ಲಿ ಇಲ್ಲಿದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಾರೆ. ಅದೇ ತರ ಅವರು ಆದ್ರಿಂದ ಅವರು ಭಾವುಕರಾಗಿದ್ದಾರೆ.